ನಮಸ್ಕಾರ. ನಾನು ಶಿವಕುಮಾರ್. ಸೊ, ಚಾಪ್ಟರ್ 4. ಓಕೆ. ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್, ಕನ್ನಡದಲ್ಲಿ ವರ್ಗ ಸಮೀಕರಣಗಳು ಅಂತಾರೆ. ಓಕೆ. ಸೊ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, LBA. ಓಕೆ. ಪ್ರೀವಿಯಸ್ಲಿ 42 ಕ್ವೆಶನ್ಸ್ವರೆಗೂ ಮುಗಿಸಿದ್ವಿ. ಇದು 43rd ಕ್ವೆಶನ್ ನೋಡೋಣ. 2x² ಪ್ಲಸ್ kx ಪ್ಲಸ್ 3 ಈಕ್ವಲ್ ಟು 0. ವರ್ಗ ಸಮೀಕರಣವು ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿದ್ದರೆ k ಯ ಬೆಲೆಯನ್ನು ಕಂಡುಹಿಡಿಯಿರಿ. Find the value of k, okay, for which the quadratic equation 2x² plus kx plus 3 equal to 0 has equal real roots. So, first understanding delta equal to b square minus 4ac. ಇದು greater than 0 ಇದ್ದಾಗ real and distinct roots. Distinct ಅಂದರೆ ಭಿನ್ನವಾದ ರೂಟ್ಸ್, ಎರಡು ಬೇರೆ ಬೇರೆ ನಿಜವಾಗ್ಲೂ ಇರುತ್ತೆ ಮತ್ತು ಭಿನ್ನವಾಗಿ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್. ಇನ್ ಕೇಸ್ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ನೆಕ್ಸ್ಟ್ ಥರ್ಡ್ ಕಂಡೀಷನ್, ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದು ಲೆಸ್ ದೆನ್ 0 ಇದ್ದಾಗ ನೋ ರಿಯಲ್ ರೂಟ್ಸ್. ನೋ ರಿಯಲ್ ರೂಟ್ಸ್. ಸೊ ನಮ್ಮ ಕಂಡೀಷನ್ ಇದನ್ನು ತಗೋಬೇಕು. ಓಕೆ. ಸೊ ಯಾಕಂದರೆ ಕಂಡೀಷನ್ ಕೊಟ್ಟಿದ್ದಾರೆ ಆ್ಯಸ್ ಈಕ್ವಲ್ ರಿಯಲ್ ರೂಟ್ಸ್. ಸೊ 2x² ಪ್ಲಸ್ kx ಪ್ಲಸ್ 3 ಈಕ್ವಲ್ ಟು 0. ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ k, ಇದನ್ನೇ ಫೈಂಡ್ ಔಟ್ ಮಾಡಬೇಕು. ಸಿ ವ್ಯಾಲ್ಯೂ 3. ಸೊ ಕಂಡೀಷನ್ ನೋಡೋಣ. ಈ ಕಂಡೀಷನ್ ಯೂಸ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಬಿ ಸ್ಕ್ವೇರ್ ಮೈನಸ್ 4ac ಈಕ್ವಲ್ ಟು 0. ಬಿ ವ್ಯಾಲ್ಯೂ ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಕೆ ಮೈನಸ್ 4 ಇಂಟು 2 ಇಂಟು ಸಿ ವ್ಯಾಲ್ಯೂ 3 ಈಕ್ವಲ್ ಟು 0. ಇದು 4 2 8, 8 3 24. ಕೆ ಸ್ಕ್ವೇರ್ ಈಕ್ವಲ್ ಮೈನಸ್ 24 ಈಕ್ವಲ್ ಟು 0. ಸೊ ನೆಕ್ಸ್ಟ್ ಸ್ಟೆಪ್, ಕೆ ಸ್ಕ್ವೇರ್, ಈ ಮೈನಸ್ 24 ಈ ಕಡೆ ಬಂದಾಗ ಇದು ಪ್ಲಸ್ 20. ಸೊ ಕೆ ಈ ಕಡೆ ಇದ್ದಾಗ ಇದು ಸ್ಕ್ವೇರ್ ರೂಟಲ್ಲಿ ಚೇಂಜ್ ಆಗುತ್ತೆ, ಇಲ್ಲಿ 24. ಸೊ 24ನ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದಾಗ 2 12, ಓಕೆ, 2 6, 2 3. ಸೊ ಕೆ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಇಂಟು 2 ಇಂಟು 2 ಇಂಟು 3. ಸೊ ಇಲ್ಲಿ 2 ಮಾತ್ರ ಮ್ಯಾಚ್ ಆಗ್ತಾ ಇದೆ. ಸೊ ಹಂಗಂದರೆ 2 2 ಸ್ಕ್ವೇರ್ ಆಗುತ್ತೆ. ಆ ಸ್ಕ್ವೇರ್ ರೂಟ್ನ ತೆಗೆದು ಹೊರಗಡೆ 2 ರೂಟ್ 6. ಸೊ ಕೆ ವ್ಯಾಲ್ಯೂ 2 ರೂಟ್ 6. ಕ್ಲಿಯರ್? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. x² ಪ್ಲಸ್ 4x ಪ್ಲಸ್ 5 ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² ಪ್ಲಸ್ 4x ಪ್ಲಸ್ 5 ಈಕ್ವಲ್ ಟು 0 ಆ್ಯಂಡ್ ಹೆನ್ಸ್ ರೈಟ್ ದ ನೇಚರ್ ಆಫ್ ದ ರೂಟ್ಸ್. ಕ್ಲಿಯರ್? ಸೊ ನೇಚರ್ ಆಫ್ ದ ರೂಟ್ಸ್, ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಓಕೆ, ಗ್ರೇಟರ್ ದೆನ್ 0 ಇದ್ದಾಗ, 0ಕ್ಕಿಂತ ಜಾಸ್ತಿ ಇದ್ದಾಗ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಓಕೆ. ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದು ಈಕ್ವಲ್ ಟು 0 ಇದ್ದಾಗ ರಿಯಲ್ ಆ್ಯಂಡ್ ಈಕ್ವಲ್ ರೂಟ್ಸ್. ನೆಕ್ಸ್ಟ್ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac, ಇದು ಲೆಸ್ ದೆನ್ 0 ಇದ್ದಾಗ ನೋ ರಿಯಲ್ ರೂಟ್ಸ್. ಓಕೆ. ಸೊ ಈಗ ಇದರದ್ದು ನೇಚರ್ ಫೈಂಡ್ ಔಟ್ ಮಾಡಬೇಕು. x² ಪ್ಲಸ್ 4x ಪ್ಲಸ್ 5 ಈಕ್ವಲ್ ಟು 0. ಎ ವ್ಯಾಲ್ಯೂ 1, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ 5. ಸೊ ಡೆಲ್ಟಾ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac.
ಸೊ ಇದ್ರದ್ದು ಕಂಡೀಷನ್ ಮೇಲೆ ನಾವು ಇದು ಯಾವುದಂತ ಈ ಮೂರರಲ್ಲಿ ಜಡ್ಜ್ ಮಾಡಬೇಕು. ಓಕೆ, ಸೊ ಬಿ ಸ್ಕ್ವೇರ್ 4 ಸ್ಕ್ವೇರ್ ಮೈನಸ್ 4 ಇಂಟು 1 ಇಂಟು ಸಿ ವ್ಯಾಲ್ಯೂ 5 ಇದೆ. ಸೊ 4 ಇಂಟು 4 16 ಮೈನಸ್ ಇದು 4 ಸ್ಕ್ವೇರ್ 16, 4 ಇಂಟು 1 4 ಇಂಟು 5 20. ಓಕೆ, ಇದು 16 ಮೈನಸ್ 20 4 ಬರುತ್ತೆ. ಗ್ರೇಟರ್ ನಂಬರ್ ಸಿಂಬಲ್ ಮೈನಸ್, ಯಾಕಂದರೆ ಇದು ಪ್ಲಸ್ 16 ಮೈನಸ್ 20, ಸೊ ಮೈನಸ್ 4. ಇದು ಲೆಸ್ ದೆನ್ 0, ಹೌದಾ? ಇದು ನಂಬರ್ ಲೈನ್ ಇಲ್ಲಿ 0 1 2 ಈ ಕಡೆ ಪಾಸಿಟಿವ್, ಈ ಕಡೆ ನೆಗೆಟಿವ್. ಸೊ ಮೈನಸ್ 1 ಮೈನಸ್ 2 ಮೈನಸ್ 3 ಮೈನಸ್ 4. ಇದು ಲೆಸ್ ದೆನ್ 0 ಇದೆ. ಸೊ ನೋ ರಿಯಲ್ ರೂಟ್ಸ್, ನೋ ರಿಯಲ್ ರೂಟ್ಸ್. ಕ್ಲಿಯರ್? ಥ್ಯಾಂಕ್ ಯು.